ಸ್ನೇಹಿತರೆ, ನೀವು ಇಷ್ಟು ದಿನ ವೇಟ್ ಮಾಡ್ತಿದ್ರಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು ಜಮಾ ಆಗಿಲ್ಲ ಅಂತ. ಫೈನಲ್ ಇವಾಗ ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹಾಗಾದರೆ ಇವತ್ತು ಯಾವ ಜಿಲ್ಲೆಗೆ ಹಣ ಬಂದು ಜಮಾ ಆಗುತ್ತೆ ಮತ್ತು ಇದುವರೆಗೂ ಕೂಡ ಎಷ್ಟು ಜನರಿಗೆ ಹಣ ಬಂದಿದೆ, ಇದರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ಗಳಿವೆ ಎಲ್ಲದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಂಡಿದ್ರಿ. ಆದರೆ ಕಳೆದ 2-3 ತಿಂಗಳಿಂದ ಏನಾಗಿದೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಏನೂ ಬರಬೇಕಾಗಿತ್ತಲ್ಲ, ಅದು ಸ್ಟಾಪ್ ಆಗಿದೆ. ಕರೆಕ್ಟಾಗಿ ಹಣ ಬರ್ತಿಲ್ಲ. ಮತ್ತು ಈಗ ರಾಜ್ಯ ಸರ್ಕಾರದವರನ್ನ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆನ್ಸರ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಬಜೆಟ್ಗೆ ಯಾವುದೇ ರೀತಿಯಾದ ತೊಂದರೆ ಏನಿಲ್ಲ, ಹಣ ಬರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೇಳಿದರೆ ಇವಾಗ ಪ್ರತಿ ತಿಂಗಳು ಕೇಳಬೇಕಾ, ಇದೇನು ನಿಮಗೆ ಬೇರೆ ರಾಜ್ಯ ಹೋಲಿಸಿಕೊಂಡ್ರೆ ರಾಜ್ಯದೇನೆ ಬೆಟರ್, ಹಣ ಏನಾದರೂ ಕೊಡ್ತಾ ಇದ್ದೀವಿ 2-3 ತಿಂಗಳಿಗೆ ಒಂದ್ಸರಿ, ಬೇರೆ ರಾಜ್ಯದಲ್ಲಿ ಹಣನೇ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರಂತ ಹೇಳ್ತಾ ಇದ್ದಾರೆ. ಮತ್ತು ಇವಾಗ DK ಶಿವಕುಮಾರ್ ಅವರನ್ನು ಕೇಳಿದರೆ ಇವಾಗ ನಾವು ಪ್ರತಿ ತಿಂಗಳು ಕೊಡ್ತೀವಿ, ಏನಾದರೂ ಹೇಳಿದ್ವಾ ಅನ್ನೋವಂಥ ಒಂದು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಒಂದು ಲಾಂಚ್ ಮಾಡಿದಾಗ ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಅಂತ ಅವರೇ ಕೈಯಲ್ಲಿ ಬ್ಯಾನರ್ ಇಟ್ಕೊಂಡು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅವರು ಇವಾಗ ಮರೆತುಕೊಂಡು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಕೊನೆಗೂ ಕೂಡ 19ನೇ ಕಂತಿನ ಇವಾಗ ಬಿಡುಗಡೆ ಆಗಿದೆ. ಇವಾಗ ನಿಮ್ಮೆಲ್ಲರಿಗೂ ಕೂಡ ಬರುವಂಥ ಪ್ರಶ್ನೆ ಏನಂದರೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ಖಾತೆಗೆ ಏನಕ್ಕೆ ಇನ್ನೂ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. ಇದರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡುತ್ತೇನೆ. ಇವಾಗ ವಿಡಿಯೋನ ಗಮನವಿಟ್ಟು ಕೊನೆಯವರೆಗೂ ನೋಡ್ತಾ ಹೋಗಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಏನಿದೆಯಲ್ಲ ಅದು ಫೈನಲ್ ಬಿಡುಗಡೆ ಆಗಿದೆ. ಕಳೆದ 2-3 ತಿಂಗಳಿಂದ ಸಾಕಷ್ಟು ಜನರ ಖಾತೆಗೆ ಹಣ ಬಂದು ಜಮಾ ಆಗಿದೆ. ಮತ್ತು ನೀವೇ ವಿಡಿಯೋ ನೋಡುತ್ತಿರುವವರು ಎಷ್ಟೊಂದು ಜನ ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ಇವಾಗ ನೀವು ಯಾರ್ಯಾರು ವಿಡಿಯೋ ನೋಡುತ್ತಿದ್ದೀರಾ, ನಿಮಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಬಂದು ಏನಾದರೂ 2,000 ರೂಪಾಯಿ ಜಮಾ ಆಗಿದೆ 19ನೇ ಕಂತಿನ ಅಂದರೆ ಯಾವತ್ತು ಬಂದಿದೆ, ಎಷ್ಟು ಸಾವಿರ ಹಣ ಬಂದಿದೆ ಅದನ್ನು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆ ಅಂದರೆ ನೀವು ಒಂದು ಲೈಕ್ ಮಾಡಿರ್ತೀರ, ಒಂದು ಕಮೆಂಟ್ ಮುಖಾಂತರ ತಿಳಿಸಿದರೆ ಇವಾಗ ವಿಡಿಯೋ ಯಾರ್ಯಾರು ನೋಡಿರ್ತಾರೆ ಅವರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಅವರು ಕೂಡ ಎಲ್ಲರೂ ಕಮೆಂಟನ್ನು ಚೆಕ್ ಮಾಡ್ತಾ ಇರ್ತಾರೆ, ಜನರು ಏನು ಕಮೆಂಟ್ ಮಾಡಿದ್ದಾರೆ ಅಂತ. ಈ ವಿಡಿಯೋ ಬಗ್ಗೆ ಅವರು ನೋಡಿರ್ತಾರೆ. ಇವಾಗ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಅದರಿಂದ ಅವರಿಗೂ ಕೂಡ ಭರವಸೆ ಬರುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಹಣ ಏನೋ ಬಿಡುಗಡೆ ಆಗಿದೆ, ನಮ್ಮ ಖಾತೆಗೆ ಕೂಡ ಇನ್ನೂ 2-3 ದಿನದಲ್ಲಿ ಬರಬಹುದು ಅಂತ ಸರಿನಾ. ಅದಕ್ಕೋಸ್ಕರ ಬಂದಿರೋರು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಅದರಿಂದ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆನ ಏನಿದೆಯಲ್ಲ 19ನೇ ಕಂತಿನ ಹಣ ಇವಾಗ ಎಷ್ಟು ಜಿಲ್ಲೆಗಳಿಗೆ ಹಣ ಹೋಗಿದೆ ಅಥವಾ ಎಷ್ಟು ಜನರಿಗೆ ಹಣ ಹೋಗಿದೆ, ಇವಾಗ ಇನ್ನೂ ಹಣ ಇನ್ನೆಷ್ಟು ಜನಕ್ಕೆ ಬರಬೇಕಾಗಿತ್ತು, ಯಾವಾಗ ಬರುತ್ತೆ, ಇದರ ಬಗ್ಗೆ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಹಣ ಏನಿದೆಯಲ್ಲ ಇಲ್ಲಿ ಸರ್ಕಾರದವರು ಪ್ರತಿ ತಿಂಗಳು ಕೂಡ ಬಿಡುಗಡೆ ಮಾಡಬೇಕಾಗಿತ್ತು ಹಣ. ಆದರೆ ಇನ್ನು ಮುಂದೆ ಈ ರೀತಿಯಾಗಿ ಆಗಲ್ಲ ಬಿಡಿ. ಯಾಕೆ ಅಂದರೆ ಅವರೇ ಅಫಿಸಿಯಲ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಡ್ತಾ ಇದ್ದಾರೆ. 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಆಗ್ಬೋದು ಅಂತ ಇಲ್ಲಿ. ಆದ್ದರಿಂದ ನಿಮಗೆ 2 ತಿಂಗಳಿಗೆ ಒಂದ್ಸಲಿ 2 ತಿಂಗಳಿಗೆ ಒಂದ್ಸಲಿ ಈ ರೀತಿಯಾಗಿ 4,000 ಬರ್ಬೋದು ಒಟ್ಟಿಗೆ, ಅಥವಾ 2,000 ಬರ್ಬೋದು, ಅಥವಾ 6,000 ಬರ್ಬೋದು, ಈ ರೀತಿ ಆಗುತ್ತೆ. ಇವಾಗ 19ನೇ ಕಂತಿನ ಏನಿದೆಯಲ್ಲ ಇವಾಗ ಇದು ಬಂದ್ಬಿಟ್ಟು ಇವಾಗ ಸೋಮವಾರದಿಂದನೇ ಬಿಡುಗಡೆ ಆಗಿದೆ. ಇದುವರೆಗೂ ಕೂಡ ನೀವು 20ರಿಂದ 30% ಜನ ಆಗಲೇ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿನ ರಿಸೀವನ್ನು ಮಾಡ್ಕೊಂಡಿದ್ದೀರಾ. ಮತ್ತು ಈ ಒಂದು ಹಣ ಏನಿದೆಯಲ್ಲ ಇದು ಪ್ರತಿ ಜಿಲ್ಲೆ ಕೂಡ ಬಂದು ಜಿಲ್ಲೆ ವೈಸ್ ಕ್ಲಿಯರ್ ಮಾಡ್ತಾ ಬರ್ತಾ ಇಲ್ಲ. ಇನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಕಂತಿನ ಹಣನೂ ಕೂಡ ರ್ಯಾಂಡಮ್ ಆಗಿ ಹಾಕೊಂಡು ಬರ್ತಾ ಇದ್ದಾರೆ. ಅಂದರೆ ಅವರ ಹತ್ರ ಒಂದು ಲಿಸ್ಟ್ ಇರುತ್ತೆ, ಒಂದು 10 ಲಕ್ಷ ಜನಕ್ಕೆ ಒಂದು ಸಲ ಬರುತ್ತೆ ಮತ್ತು ಇನ್ನೊಂದು 20 ಲಕ್ಷ ಜನಕ್ಕೆ ಒಂದ್ಸಲಿ ಆ ರೀತಿಯಾಗಿ ಕ್ರೆಡಿಟ್ ಮಾಡ್ತಾ ಬರ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಇತ್ತು ಅಂದರೆ ನಿಮಗೆ ಹಣ ಬಂದು ಬೇಗ ಜಮಾ ಆಗುತ್ತೆ ಸರಿನಾ. ಅದರಿಂದ ನೀವು ಏನು
ಮಾಡಬೇಕಾಗುತ್ತದೆ ಅಂದರೆ ಈ ತಿಂಗಳು 30ನೇ ತಾರೀಕುವರೆಗೂ ವೇಟ್ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ 19ನೇ ಕಂತಿನ ಹಣ ಬಂದುಬಿಟ್ಟು ಜಮಾ ಆಗುತ್ತೆ. 10ರಿಂದ ಈ ಒಂದು ತಿಂಗಳು ಕೊನೆಯವರೆಗೂ ಕೂಡ ನೀವು ವೇಟ್ ಮಾಡಿ. ಮತ್ತು ಇನ್ನೂ 2,000 ರೂಪಾಯಿ ಬಂದಿಲ್ಲ ಅಂತ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿ ಅಂತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.